ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋದಲ್ಲಿ ಪೇಡ ಹೇಗೆ ಮನೆಯಲ್ಲಿಯೇ ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನುವಂಥದ್ದನ್ನು ಶೇರ್ ಮಾಡ್ತಾ ಇದ್ದೇನೆ. ಬರೀ ಮೂರು ಇಂಗ್ರೀಡಿಯೆಂಟ್ ಸಾಕಾಗ್ತದೆ. ಹಾಗಾದರೆ ರೆಸಿಪಿ ನೋಡುವ ಬನ್ನಿ. ಅದಕ್ಕಾಗಿ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ನನ್ನಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಇಲ್ಲ. ನಿಮ್ಮಲ್ಲಿ ನಾನ್ ಸ್ಟಿಕ್ ಪ್ಯಾನ್ ಇತ್ತು ಅಂತ ಹೇಳಿದರೆ ಅದನ್ನೇ ತಗೊಳ್ಳಿ, ಈಸಿ ಆಗ್ತದೆ. ನೋಡಿ, ನಾನು ಅಳತೆಗಾಗಿ ಒಂದು ಲೋಟ ತಗೊಂಡಿದ್ದೇನೆ. ಅದರಲ್ಲೇ ಎಲ್ಲ ಮೆಷರ್ಮೆಂಟ್ ಕೂಡ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಲೋಟ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ. ಅದೇ ಲೋಟದಲ್ಲಿ 2 ಲೋಟ ಆಗುವಷ್ಟು ಹಾಲಿನ ಪುಡಿಯನ್ನು ಕೂಡ ತಗೊಂಡಿದ್ದೇನೆ. ನೀವು ಯಾವ ಕಪ್ಪಲ್ಲಿ ಹಾಲು ತಗೊಳ್ತೀರೋ ಅದೇ ಕಪ್ಪಲ್ಲಿ ಹಾಲಿನ ಪುಡಿ ಕೂಡ ತಗೊಳ್ಬೇಕು, ಆಯಿತಾ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲಿನ ಪುಡಿ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾವುದೇ ಗಂಟು ಇಲ್ಲದ ರೀತಿ ಮಿಕ್ಸ್ ಮಾಡಲಿಕ್ಕೆ ಆದರೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಸಾಧಾರಣ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಪಾತ್ರೆಯನ್ನು ಒಲೆ ಮೇಲೆ ಇಡಿ, ಒಲೆ ಹಚ್ಕೊಳ್ಳಿ. ನೆನಪಿಡಿ, ಇನ್ನು ಮೊದಲಿಂದ ಕೊನೆಯ ತನಕ ಲೋ ಫ್ಲೇಮಲ್ಲೇ ಒಲೆಯನ್ನು ಇಟ್ಕೊಳ್ಬೇಕು, ಇಲ್ಲಾಂತ ಹೇಳಿದರೆ ಸೀದೋಗ್ತದೆ. ಈಗ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಹಾಕಿದಾಗ ಇದು ಸ್ವಲ್ಪ ತೆಳುವಾಗ್ತದೆ, ಗಮನಿಸಿದ್ರಾ? ಇನ್ನು ಇದಕ್ಕೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ರೆಡಿಯಾಗುವ ತನಕ ಒಲೆಯನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಕೈ ಆಡಿಸ್ತಾನೇ ಇರಬೇಕು, ಬಿಡದೆ. ಇದು ಗಂಟು ಕಟ್ಟಲೂಬಾರ್ದು, ಹಾಗೆ ಸೀದೋಗ್ಲೂಬಾರ್ದು, ನೋಡ್ಕೊಳ್ಬೇಕು ನಾವು. ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಒಳ್ಳೆಯದಾಗ್ತದೆ. ಪಾತ್ರೆಯಲ್ಲಿ ಜಾಸ್ತಿ ಅಂಟ್ಕೊಳ್ಳಲ್ಲ ಮತ್ತು ಬೇಗ ಕೂಡ ಆಗ್ತದೆ. ನೋಡಿ, ಈಗ ಪಾಕ ದಪ್ಪ ಆಗಿ ಬರ್ತಾ ಇದೆ. ಇನ್ನೂ ದಪ್ಪ ಆಗಲಿ, ತಳ ಬಿಟ್ಟು ಬರಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಇದರಲ್ಲಿ ಮಿಕ್ಸ್ ಮಾಡುವ ಪ್ರೊಸೆಸ್ಸೇ ಮೇಯ್ನ್. ಅದನ್ನು ಸರಿಯಾಗಿ ಮಾಡಿ. ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನೆಲ್ಲ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ನೋಡಿ, ಪಾಕ ತಳ ಬಿಟ್ಟು ಬರಲಿಕ್ಕೆ ಶುರು ಆಗಿದೆ. ಚೆನ್ನಾಗಿ ತಳ ಬಿಟ್ಟು ಬರಲಿಕ್ಕೆ ಶುರು ಆದಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಬಾಳೆ ಎಲೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಸವರ್ತಾ ಇದ್ದೇನೆ. ಇನ್ನು ರೆಡಿಯಾದ ಪಾಕವನ್ನು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಇಟ್ಕೊಳ್ಳಿ. ಇದು ಸ್ಟವ್ ಆಫ್ ಮಾಡಿದ ತಕ್ಷಣ ಇದನ್ನು ಬಾಳೆ ಎಲೆಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನೋಡಿ, ಪಾತ್ರೆಯಲ್ಲೆಲ್ಲ ಅಂಟ್ಕೊಳ್ತದೆ. ಅದಕ್ಕೆ ಸ್ವಲ್ಪ ತಣ್ಣಗಾದ ನಂತರ ನಮ್ಮ ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹಿಟ್ಟು ನಾದುವ ಹಾಗೆ ನಾದ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ರೆಡಿ ಮಾಡ್ಕೊಳ್ಳಿ.
ನಾನಿಲ್ಲಿ ಎಲ್ಲವನ್ನು ರೌಂಡ್ ಶೇಪಿಗೆ ರೆಡಿ ಮಾಡ್ತಾ ಇದ್ದೇನೆ. ಎಲ್ಲವನ್ನು ರೌಂಡ್ ಶೇಪಿಗೆ ರೆಡಿ ಮಾಡ್ಕೊಂಡಾಯಿತು. ಇನ್ನು ಇದನ್ನು ನಾನು ಸ್ವಲ್ಪ ಹಾಲಿನ ಪುಡಿಯಲ್ಲಿ ಹೊರಳಿಸಿ ತೆಗಿತಾ ಇದ್ದೇನೆ. ಹೀಗೆ ಎಲ್ಲವನ್ನು ಮಾಡಿಟ್ಕೊಳ್ಳಿ. ಇದು ಆಪ್ಷನಲ್, ಬೇಕಂತ ಹೇಳಿದರೆ ಮಾಡ್ಬೋದು. ನಾನಿಲ್ಲಿ ಹೀಗೆ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ಬಾದಾಮ್ ಮತ್ತು ಕೇಸರಿಯಿಂದ ಡೆಕೋರೇಷನ್ ಮಾಡ್ತಾ ಇದ್ದೇನೆ. ನೋಡಿ, ಪೇಡ ರೆಡಿ. ತುಂಬ ರುಚಿಯಾಗಿದೆ. ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.